ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಆದ ಅನಾಹುತಗಳು ಒಂದಾ ಎರಡ. ಇದನ್ನ ತಡೆಯೋಕೆ ಸ್ಪೀಡ್ ಲಿಮಿಟ್ ಹೇರಲಾಯಿತು, ದಂಡ ಕೂಡ ಹೇರಲಾಯಿತು. ಈಗ ದಂಡ ವಸೂಲಿಗೆ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಲಾಗ್ತಿದೆ. ಮೈಸೂರು ಎಕ್ಸ್‌ಪ್ರೆಸ್ ವೇ ಆರಂಭ ಆದಾಗಿನಿಂದಲೂ ಒಂದಲ್ಲ ಒಂದು ವಿವಾದ. ಹೈವೇಯಲ್ಲಿ ಅಪಘಾತದ ಸರಮಾಲೆ ಮುಂದುವರೆದಿದೆ. ಅಪಘಾತಕ್ಕೆ ಬ್ರೇಕ್ ಹಾಕೋಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರೂಲ್ಸ್ ಮೇಲೆ ರೂಲ್ಸ್ ಮಾಡುತ್ತಿದೆ. ಎಕ್ಸ್‌ಪ್ರೆಸ್ ವೇನಲ್ಲಿ ಸೈಕಲ್ ಸೇರಿ ದ್ವಿಚಕ್ರ ವಾಹನ, ತ್ರಿಚಕ್ರ ವಾಹನ ಹಾಗೂ ಟ್ರ್ಯಾಕ್ಟರ್ಗೆ ನಿರ್ಬಂಧ ವಿಧಿಸುತ್ತಿದೆ. ಅಲ್ಲದೆ ಸ್ಪೀಡ್ಗೂ ಲಿಮಿಟ್ ಹಾಕ್ತಿದೆ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಸ್ಪೀಡ್ ಲಿಮಿಟ್ ಇರಲಿದೆ. ಅತಿ ವೇಗವಾಗಿ ಚಲಾಯಿಸಿದರೆ ದಂಡ ಫಿಕ್ಸ್. ರಾಮನಗರ ಹಾಗೂ ಮಂಡ್ಯದಲ್ಲಿ ಮೊದಲ ಹಂತದಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಮಾಡಲಾಗಿದೆ. ಅಲ್ಲದೆ ಹೈವೇನಲ್ಲಿ ಲೈನ್ ಮೇಂಟೈನ್ ಮಾಡಬೇಕು. ಒಂದ್ ವೇಳೆ ಲೈನ್ ಕ್ರಾಸ್ ಮಾಡಿ ವೇಗ ಮಿತಿ ಮೀರಿದ್ರೆ ದಂಡ ಹಾಕ್ತಾರೆ ಪೊಲೀಸರು. ಹೈವೇನಲ್ಲಿ ಪೊಲೀಸರು ಅಡ್ಡಗಟ್ಟಿ ನಿಲ್ಲಿಸದೇ ಇದ್ರೂ ಫಾಸ್ಟ್ಯಾಗ್ ಮೂಲಕವೇ ದಂಡ ವಸೂಲಿ ಮಾಡ್ತಾರೆ. ಫಾಸ್ಟ್ಯಾಗ್ನಿಂದ ಕಡಿತಗೊಂಡ ಶುಲ್ಕ ಸರ್ಕಾರದ ಖಜಾನೆಗೆ ಸೇರಲಿದೆ. ಈ ಬಗ್ಗೆ ಸರ್ಕಾರಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪ್ರಸ್ತಾವನೆ ಸಲ್ಲಿಸಿದೆ. ಇಂದು ಕೂಡ ಎಕ್ಸ್‌ಪ್ರೆಸ್ ವೇಗೆ ರಸ್ತೆ ಸುರಕ್ಷತಾ ಎಡಿಜಿಪಿ ಅಲೋಕ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಆಗಸ್ಟ್ 1ರಿಂದಲೇ ಎಕ್ಸ್‌ಪ್ರೆಸ್ ವೇನಲ್ಲಿ ಹೊಸ ನಿಯಮ ಜಾರಿಯಾಗಲಿದೆ. ನಾವು ಇಲ್ಲಿ ಕೆಲವು ಅವರು ಹೇಳಿದ್ರು ಡಿಸ್ಪ್ಲೇ ಬೋರ್ಡ್ ಹಾಕಿದ್ದೀವಿ. ಡಿಸ್ಪ್ಲೇ ಬೋರ್ಡ್ ಇನ್ನೂ ಚಾಲೂ ಆಗ್ತಾ ಇಲ್ಲ. ಮತ್ತು ಈಗ ಕ್ಯಾಮ್ರಾ ಒಂದು ಅವರು ಹೇಳಿ 93ನೇ ಕಿಲೋಮೀಟ್ರಲ್ಲಿ ಹಾಕಿದ್ದಾರೆ. ಆದರೆ ಅವರಿಗೆ ನಾವು ಎಂಟ್ರಿ ಪಾಯಿಂಟ್, ಎಕ್ಸಿಟ್ ಪಾಯಿಂಟ್ ಎಲ್ಲ ಇದು ಸರಿಪಡಿಸಲಿಕ್ಕೆ ಹೇಳಿದ್ದೀವಿ. ಇದು ಎಲ್ಲ ಕೆಲಸ ನಮ್ಮ ಪ್ರಕಾರ ಇನ್ನೂ ಆಗಬೇಕಾಗತ್ತೆ. NHAIನವರು ಮುಖ್ಯವಾಗಿ ಅವರು ಇನ್ನೂ ಬಹಳ ಕೆಲಸ ಮಾಡಬೇಕು. ಕಡಿಮೆ ಸಮಯದಲ್ಲಿ ಬೆಂಗಳೂರಿನಿಂದ ಮೈಸೂರು, ಮೈಸೂರಿನಿಂದ ಬೆಂಗಳೂರಿಗೆ ಓಡಾಡಕ್ ಆಗ್ಲಿ ಅಂತ ಎಕ್ಸ್‌ಪ್ರೆಸ್ ವೇ ಮಾಡಲಾಗಿತ್ತು. ಆದ್ರೆ ಈ ಲಿಮಿಟ್ ಗಳನ್ನ ಹೇರ್ತಾ ಹೆಸರಿಗಷ್ಟೇ ಎಕ್ಸ್‌ಪ್ರೆಸ್ ವೇ ಆಗ್ಬಿಡ್ತಾ ಅನ್ನೋ ಅನುಮಾನ. ಈಗ ಹೇರಲಾಗಿರುವ ನಿಯಮಗಳು ಯಾವ ರೀತಿ ಇದೆ ಗಮನಿಸ್ತಾ ಹೋಗೋಣ. 3 ಲೇನ್ಗಳಿಗೂ ಕೂಡ ಪ್ರತ್ಯೇಕವಾಗಿ ಸ್ಪೀಡ್ ಲಿಮಿಟ್ ಅನ್ನ ಫಿಕ್ಸ್ ಮಾಡಲಾಗಿದೆ. ಲೇನ್ 1 ನಲ್ಲಿ ಕೇವಲ 60 ಕಿಲೋಮೀಟರ್ ಪ್ರತಿ ಗಂಟೆಗೆ ಸ್ಪೀಡ್ ನಲ್ಲಿ ಮಾತ್ರ ಹೋಗಬೇಕು. ಹೆಚ್ಚಾದ ವೇಗ ದಂಡಕ್ಕೆ ಆಹ್ವಾನ. ಇನ್ನು ಲೇನ್ 2 ನಲ್ಲಿ 80 ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಅನ್ನ ಅಳವಡಿಸಲಾಗಿದೆ. ಅಷ್ಟನ್ನ ಮಾತ್ರ ನೀವು ಆ ಸ್ಪೀಡ್ ನಲ್ಲಿ ಮಾತ್ರ ಹೋಗ್ಲಿಕ್ಕೆ ಅವಕಾಶ. ಲೇನ್ 3 ನಲ್ಲಿ 100 ಕಿಲೋಮೀಟರ್ನ ಒಳಗಿರಬೇಕು, 100 ಕಿಲೋಮೀಟರ್ ದಾಟೋ ಹಾಗಿಲ್ಲ. ಹಾಗೆ ಯಾವ್ಯಾವ ಲೇನ್ ನಲ್ಲಿ ಯಾವ್ಯಾವ ವೆಹಿಕಲ್ಗೆ ಎಂಟ್ರಿ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಲೇನ್ 1 ನಲ್ಲಿ 60 ಕಿಲೋಮೀಟರ್ ವೇಗದಲ್ಲಿ ಟ್ರಕ್, ಲಾರಿಗಳು ಹಾಗೆ ಭಾರಿ ವಾಹನಗಳು ಸಂಚಾರವನ್ನ ಮಾಡಬೇಕಾಗುತ್ತೆ. ಲೇನ್ 2 ನಲ್ಲಿ 80 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಕಾರು ಹಾಗೆ ಗೂಡ್ಸ್ ವಾಹನಗಳು, ಬಸ್, ಟೂರಿಸ್ಟ್ ವಾಹನಗಳು ಪ್ರಯಾಣವನ್ನ ಮಾಡಬಹುದು. ಲೇನ್ 3 ನಲ್ಲಿ 100 ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಇದ್ರೂ ಕೂಡ ಕಾರ್ಗಳು ಜೊತೆಗೆ ಓವರ್ಟೇಕಿಂಗ್ ವೆಹಿಕಲ್ಗಳು ಮಾತ್ರ ಲೇನ್ 3 ನಲ್ಲಿ ಓಡಾಡಬೇಕು ಅನ್ನೋ ಲಿಮಿಟ್ ಅನ್ನ ಹೇರಲಾಗಿದೆ. ಈ ನಿಯಮವನ್ನ ಮೀರಿದ್ರೆ ದಂಡ ಪಕ್ಕ. ಇದು ಒಂದ್ ಕಡೆ ಆದ್ರೆ, ಇತ್ತ ಮೋದಿ ನೇತೃತ್ವದ ಸರ್ಕಾರ ವಿಶ್ವಾಸ ಕಳೆದುಕೊಂಡಿದೆ ಅಂತ ವಿಪಕ್ಷಗಳಿಗೆ ಶಾಕ್ ಎದುರಾಗಿದೆ. ಇತ್ತ ಖರ್ಗೆ ಮಾತನಾಡೋಕ್ ಹೋದ್ರೆ ಮೈಕ್ ಅನ್ನ ಆಫ್ ಮಾಡ್ತಾರೆ ಅನ್ನೋ ಆರೋಪ ಕೂಡ ಇವತ್ತು ಕೇಳೋಕ್ ಸಿಕ್ಕಿದೆ. ಇದೆಲ್ಲದರ ನಡುವೆ ಮೋದಿ ಮತದಾರರನ್ನ ಸೆಳೆಯೋ ಯತ್ನವನ್ನ ಮುಂದುವರೆಸಿದ್ರು. ಮೋದಿ ಸರ್ಕಾರದ ವಿರುದ್ಧ ಅವಿಶ್ವಾಸ ಮಂಡನೆ. ಇಂಡಿಯಾ ಬೇಡಿಕೆಗೆ ತಥಾಸ್ತು ಎಂದ ಲೋಕಸಭೆ ಸ್ಪೀಕರ್. ಮೋದಿ ಸರ್ಕಾರವನ್ನ ಸದ್ಯಕ್ಕೆ ಅಲುಗಾಡಿಸೋದಿರಲಿ, ಮುಟ್ಟೋಕ್ಕೂ ಆಗಲ್ಲ. ಯಾಕಂದ್ರೆ ಅಷ್ಟು ಶಕ್ತಿ, ಅಷ್ಟು ನಂಬರ್ಗಳು ಮೋದಿ ಸರ್ಕಾರಕ್ಕಿದೆ. ಆದರೂ ಇಂಡಿಯಾ ಒಕ್ಕೂಟ, ಅದರಲ್ಲೂ ಕಾಂಗ್ರೆಸ್, ಮೋದಿ ಸರ್ಕಾರದ ಮೇಲೆ ಸಂಸದರೇ ವಿಶ್ವಾಸ ಕಳ್ಕೊಂಡಿದ್ದಾರೆ ಅಂತ ಅವಿಶ್ವಾಸ ಗೊತ್ತುವಳಿ ಮಂಡಿಸಿ ಮೋದಿ ಶಕ್ತಿ ಎಷ್ಟಿದೆ ನೋಡಬೇಕು ಅಂತ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾರಿಗೆ ಮನವಿ ಮಾಡಿದ್ರು. ಸಭಾಧ್ಯಕ್ಷರು ಕನಿಷ್ಠ 50 ಸಂಸದರ ಬೆಂಬಲ ಇದೆಯಾ ಅಂದಾಗ ಸೋನಿಯಾ ಗಾಂಧಿ, ಫಾರೂಕ್ ಅಬ್ದುಲ್ಲಾ ಸೇರಿ ಅನೇಕರು ಎದ್ದು ನಿಂತರು. ಆಗ ಸಭಾಧ್ಯಕ್ಷರು ತಥಾಸ್ತು ಅಂದುಬಿಟ್ರು. मुझे श्री गौरव गोगोई से नियम 198 के अंतर्गत मंत्रिपरिषद में अविश्वास प्रस्ताव प्राप्त हुआ है. इस प्रस्ताव की अनुमति दी जाती है. मैं सभी दलों के नेताओं से चर्चा कर और नियमों के तहत उचित समय पर चर्चा करने की तिथि से आप सबको अवगत करा दूंगा. ಲೋಕಸಭೆ ಸ್ಪೀಕರ್ ಇಷ್ಟು ಸುಲಭವಾಗಿ ಒಪ್ಪಿಗೆ ಕೊಡ್ತಾರೆ ಅನ್ನೋ ನಂಬಿಕೆ ಯಾರಿಗೂ ಇರಲಿಲ್ಲ. ಮೋದಿ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿಗೆ ಒಪ್ಪಿಗೆ ಸಿಕ್ತಿದ್ದಂತೆ ಮಣಿಪುರ ವಿಷಯ ಹಿಡಿದು ಗದ್ದಲ ಎಬ್ಬಿಸಿದ್ವು ವಿಪಕ್ಷಗಳು. ಲೋಕಸಭೆಯಲ್ಲಷ್ಟೇ ಅಲ್ಲ, ರಾಜ್ಯಸಭೆಯಲ್ಲೂ ಖರ್ಗೆ ಮಾತನಾಡೋಕೆ ಬಿಡಲ್ಲ, ಮೈಕ್ ಆಫ್ ಮಾಡ್ತಾರೆ ಅಂತ ಗಲಾಟೆ. ಕೊನೆಗೆ ಗಲಾಟೆ ಹೆಚ್ಚಾದಾಗ ಲೋಕಸಭೆ, ರಾಜ್ಯಸಭೆ ಕಲಾಪಗಳು ನಾಳೆಗೆ ಮುಂದೂಡಿಕೆ ಆಯಿತು. ಇದರ ಮಧ್ಯೆ ಖರ್ಗೆ ನೇತೃತ್ವದಲ್ಲಿ ಇಂಡಿಯಾ ಒಕ್ಕೂಟ ಪಕ್ಷಗಳು ಸಭೆ ನಡೆಸಿವೆ. ಇದಕ್ಕೆ ಪ್ರಹ್ಲಾದ್ ಜೋಶಿ ಟಾಂಟ್ ಕೊಟ್ಟರು. तो नो कॉन्फिडेंस दिया है तो अब लोगों के कॉन्फिडेंस माननीय नरेंद्र मोदी जी के ऊपर, भारतीय जनता पार्टी के ऊपर ही है. और जो होगा हम अभी चर्चा करके हम डिसाइड करेंगे. ಮೋದಿ ನೇತೃತ್ವದ ಎನ್ಡಿಎ ಒಕ್ಕೂಟಕ್ಕೆ 332 ಸದಸ್ಯರ ಬೆಂಬಲವಿದೆ. ಅದೇ ವಿಪಕ್ಷಗಳ ಇಂಡಿಯಾ ಒಕ್ಕೂಟಕ್ಕೆ 144 ಆಸುಪಾಸಿನ ಬೆಂಬಲವಿದೆ. ಆದರೂ ಇಂಡಿಯಾ ಒಕ್ಕೂಟ ಮೋದಿ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ಕೈ ಹಾಕಿರೋದು ಕುತೂಹಲ. ಇದರ ಮಧ್ಯೆ 3ನೇ ಅವಧಿಗೂ ನಾವೇ ಅಂದ್ರು ಪ್ರಧಾನಿ ಮೋದಿ. बातों बातों में नहीं, ट्रैक रिकॉर्ड के आधार पर मैं कह रहा हूं
मैं देश को ये भी विश्वास दिलाऊंगा कि तीसरे टर्म में दुनिया की पहली 3 इकोनॉमीज में एक नाम भारत का होगा। तीसरे टर्म में पहली 3 इकोनॉमी में गर्व के साथ हिंदुस्तान खड़ा होगा दोस्त, और ये मोदी की गारंटी है। ಕೇರಳದಲ್ಲಿ ಏಕರೂಪ ನಾಗರಿಕ ಸಂಹಿತೆ ವಿರುದ್ಧ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಯುವ ಘಟಕ ರ್ಯಾಲಿ ನಡೆಸಿದೆ. ರ್ಯಾಲಿ ನಡೆದಿದ್ದೋಕೆ, ಆದ್ರೆ ಅದೇ ರ್ಯಾಲಿಯಲ್ಲಿ ಹಿಂದೂಗಳನ್ನ ದೇವಸ್ಥಾನಗಳ ಎದುರು ನೇಣು ಹಾಕಿ ಜೀವಂತವಾಗಿ ಸುಡ್ತೀವಿ ಅಂತ ಘೋಷಣೆ ಕೂಗಲಾಗಿದೆ. ಇದು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಬಿಜೆಪಿಯ ಅಮಿತ್ ಮಾಳವಿಯಾ ಸೇರಿ ಅನೇಕರು ಟ್ವಿಟರ್ನಲ್ಲಿ ವಿಡಿಯೋ ಹಾಕಿ ವೈರಲ್ ಬೇರೆ ಮಾಡಿದ್ದಾರೆ.